ನಾವೇನು ಬಳೆ ತೊಟ್ಟಿಲ್ಲ ಎಂದು ಹೇಳುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರು ಮಹಿಳೆಯರಿಗೆ ಅವಮಾನವನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನೀಡಿದ ಹೇಳಿಕೆಗೆ ಅವರು ಪ್ರತಿಕ್ರಿಯಿಸಿ, ಬಳೆ ತೊಟ್ಟವರಿಗೆ ಶಕ್ತಿ ಇಲ್ಲವೇ? ಬಳೆ ತೊಡೆದವರು ಶಕ್ತಿವಂತರೇ, ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಆಯನೂರು ಮಂಜುನಾಥ್ ಅವರು, ಸಿಟಿ ರವಿ ಪ್ರಕರಣದಲ್ಲಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನುದ್ದೇಶಿಸಿ ಆಡಿದ ಮಾತುಗಳನ್ನ ಬಿಜೆಪಿಯವರು ಯಾರೂ ಖಂಡಿಸ್ತಿಲ್ಲ, ಇದು ಸರಿಯಲ್ಲ ಅಂದ್ರು. ನಾಯಕರೊಬ್ರು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಮಾನ ಆಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಬಳೆ ತೊಟ್ಟಿಲ್ಲ. ಏನು ಮತ್ತೆ ಹೆಣ್ಮಕ್ಳಿಗೆ ಅವಮಾನ? ಯಾರೇ ಮಾತಾಡಿದ್ದು? ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಳೆ ತೊಟ್ಟಿಲ್ಲ. ಅದೇ ಬಳೆ ತೊಟ್ಟವರೆಲ್ಲ ಬಹಳ ದುರ್ಬಲರು ಅಂತನ? ಮತ್ತು ಹೆಣ್ಮಕ್ಳಿಗೆ ಮಾಡೋದೆ. ಹಾಗಾಗಿ ಸಿಟಿ ರವಿ ಅವರೇ, ಒಳ್ಳೆಯ ಅವಕಾಶಗಳಿವೆ, ಕೆಟ್ಟವರಾಗಬೇಡಿ. ನೀವು ಭಾವೋದ್ವೇಗಗಳ ಈ ಥರದ ಭಾಷೆ ಮೇಲೆ ಶಾಸಕರಾಗಿ ನೀವು ಬಂದಿರೋದು ಅಂತ ಎಲ್ಲರಿಗೂ ಗೊತ್ತಿದೆ. ತಮ್ಮ ಚುನಾವಣೆಗಳು ಹೇಗೆ ಅಂತ, ಯಾವ ಆಧಾರದ ಮೇಲೆ ಗೆಲ್ತೀರಿ ಅಂತಲೂ ಗೊತ್ತಿದೆ. ಅದನ್ನೇ ಮುಂದುವರಿಸಬೇಡಿ, ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಯಾರ ಬಳಸಲಿ ಮಾರ, ಹೆಣ್ಣು ಮಗಳಿಗೆ ಅವಮಾನ ಆಗಿದೆ ಬೇಕಾದ್ರೆ ಮತ್ತೆ ಅವ್ರ ಹೆಸರು ಬಳೆ ತೊಟ್ಟವರೆಲ್ಲ, ಬಳೆ ತೊಡೆದಿದ್ದವರೆಲ್ಲ ಭಾಳ ದೊಡ್ಡ ಗಂಡಸುಗಳು, ಬಳೆ ತೊಟ್ಟವರು ದುರ್ಬಲರ, ಅದನ್ನ ಬಿಡಬೇಕು ಅಂತ. ಬಳೆ ತೊಟ್ಟವರೆಲ್ಲ ಭಾಳ ದುರ್ಬಲರು, ಅವ್ರ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಕೈಲಾಗಲ್ಲ ಮಾಡ್ಬೋದು, ಹೇಗೆ ಸಾಧ್ಯ? ಸೊ ಒಟ್ಟಾರೆ ಸಿಟಿ ರವಿಯವರ ಈ ಪ್ರಕರಣ ಲಜ್ಜೆಗೇಡಿತನದ್ದು, ಅದನ್ನು ಬೆಂಬಲಿಸುವಂಥದ್ದು ಅತ್ಯಂತ ಲಜ್ಜೆಗೇಡಿ ವರ್ತನೆ. ಅವರು ಕ್ಷಮೆಯನ್ನು ಕೇಳಿ ಮುಕ್ತಾಯ ಮಾಡಲಿ. ಕೊನೆಯದಾಗಿ ಮತ್ತೊಮ್ಮೆ ದೇಶದ ದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರ ಆ ಹೇಳಿಕೆಯನ್ನು ನಾನು ಸ್ವಾಗತವನ್ನು ಮಾಡ್ತೇನೆ. ಸೋಕಾಲ್ಡ್ ದೇಶಭಕ್ತರು, ರಾಷ್ಟ್ರಭಕ್ತರುಗಳಿಗೆ ಆ ಸಂದೇಶ ಸರಿಯಾಗಿ ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಅವರು ಅನುಯಾಯಿಗಳಾದರೆ ಎಲ್ಲೂ ಕೂಡ ಇನ್ನೊಮ್ಮೆ ಆ ದಿನಗಳಿಂದ ಮುಂದೆ ಒಂದು ದಿನವೂ ಆ ಥರದ ಪ್ರಕರಣಗಳಲ್ಲಿ ಪಾಲ್ಗೊಳ್ಳಬಾರದು ಅನ್ನೋಂಥ ವಿನಂತಿಯನ್ನು ಕೂಡ ಅವರಲ್ಲೂ ಮಾಡ್ತೇನೆ. ಇಷ್ಟು ಹೇಳ್ತಾ ಭವಿಷ್ಯತ್ತಮ್ಮ ಯಾವುದು ಮತ್ತೆ ಆ ಬಿಜೆಪಿ ನಾಯಕರೊಬ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಮಾನ ಆಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಬಳೆ ತೊಟ್ಟಿಲ್ಲ. ಏನು ಮತ್ತೆ ಹೆಣ್ಮಕ್ಳಿಗೆ ಅವಮಾನನ? ಯಾರೇ ಮಾತಾಡಿದ್ದು?